ಇನ್ನು ಆಗಸ್ಟ್ 3ರಿಂದ ಮೂಡ ಹಗರಣವನ್ನು ಖಂಡಿಸಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಿದೆ. ಸೊ ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿಪಕ್ಷದವರು ಹೆಜ್ಜೆ ಹಾಕುವ ಕಡೆಯೆಲ್ಲ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಲಿದೆ. ಬಿಜೆಪಿ ಅವಧಿಯ ಹಗರಣದ ಬಗ್ಗೆ ಪ್ರಶ್ನಿಸಲಿದೆ ಕಾಂಗ್ರೆಸ್. ನಾಳೆಯಿಂದ ಪ್ರಶ್ನೆಯನ್ನ ಕೇಳಲಿದ್ದಾರೆ ಮಂತ್ರಿಗಳು ಹಾಗೂ ಶಾಸಕರು. ಪಾದಯಾತ್ರೆ ಎಲ್ಲೆಲ್ಲ ಸಾಗುತ್ತೋ ಅಲ್ಲೆಲ್ಲ ಕಾಂಗ್ರೆಸ್ ಸಭೆಯನ್ನ ನಡೆಸುತ್ತೆ. ಸಭೆಯನ್ನ ಮಾಡಿ ಪ್ರಶ್ನೆಯನ್ನ ಕೇಳಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು. ಆಯಾ ಸಭೆಗೆ ಉಸ್ತುವಾರಿ ಸಚಿವರನ್ನ ಈಗ ಡಿಕೆ ಶಿವಕುಮಾರ್ ನೇಮಕ ಮಾಡಿದ್ದಾರೆ. ಕೈ ನಾಯಕರ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ವಿಚಾರ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಈ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ ಸರ್ಕಾರದ ವಿರುದ್ಧ. ಮತ್ತೊಂದು ಕಡೆಯಲ್ಲಿ ಅದರ ವಿರುದ್ಧ ಈಗ ಪ್ರತಿತಂತ್ರವನ್ನ ಕಾಂಗ್ರೆಸ್ ಪಕ್ಷ ಕೂಡ ಹೆಣಿದಿರೋದು. ಯಾವೆಲ್ಲ ಭಾಗದಲ್ಲಿ ಈ ಒಂದು ಪಾದಯಾತ್ರೆ ಹೋಗುತ್ತೋ ಅಲ್ಲೆಲ್ಲ ಸಭೆಯನ್ನು ಮಾಡಿ ಅಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಹಲವಾರು ಪ್ರಶ್ನೆಗಳನ್ನು ಕೇಳೋದಕ್ಕೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಈಗಾಗಲೇ ಕಾಂಗ್ರೆಸ್ ಸಭೆಯನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದೆ. ಜೊತೆಗೆ ಆಯಾ ಸಭೆಗೆ ಉಸ್ತುವಾರಿ ಸಚಿವರನ್ನ ಕೂಡ ಈಗ ನೇಮಕವನ್ನ ಮಾಡಿರೋದು. ಇನ್ನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಈಗ ಟಕ್ಕರ್ ಕೊಟ್ಟಿದೆ. ಪಾದಯಾತ್ರೆ ಸಾಗುವ ಕಡೆಯೆಲ್ಲ ಕಾಂಗ್ರೆಸ್ನಿಂದ ಪ್ರಶ್ನೆಯನ್ನ ಕೇಳಲಾಗುತ್ತೆ. ನಾಳೆಯಿಂದ ಪ್ರತಿದಿನ 11ಕ್ಕೆ ಪ್ರಶ್ನೆ ಕೇಳುವ ಕಾರ್ಯಕ್ರಮ ಇದೆ. ಇನ್ನು ಆಗಸ್ಟ್ 2ರಂದು ಬಿಡದಿಯಲ್ಲಿ, ಆಗಸ್ಟ್ 3ರಂದು ರಾಮನಗರ, ಆಗಸ್ಟ್ 4 ಚನ್ನಪಟ್ಟಣ, ಆಗಸ್ಟ್ 5 ಮದ್ದೂರು, ಆಗಸ್ಟ್ 6 ಮಂಡ್ಯದಲ್ಲಿ ಕಾಂಗ್ರೆಸ್ ಸಭೆಯನ್ನ ನಡೆಸಲಿದೆ. ಆಗಸ್ಟ್ 7 ಮತ್ತು 9ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ನ ಸಭೆ ನಡೆಯುತ್ತೆ. ಸಭೆಯನ್ನ ಮಾಡಿ ಬಿಜೆಪಿ ಅಕ್ರಮದ ಬಗ್ಗೆ ಪ್ರಶ್ನೆಯನ್ನ ಮಾಡಲಿದೆ ಕಾಂಗ್ರೆಸ್. ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಈಗ ತನ್ನ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಸೊ ಇವತ್ತಿನಿಂದಲೇ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳುವಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿರೋದು. ಆಗಸ್ಟ್ 2 ಅಂದರೆ ಇವತ್ತು ಬಿಡದಿಯಲ್ಲಿ ಈ ಒಂದು ಸಭೆಯನ್ನು ನಡೆಸಿ ಅಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಪ್ರಶ್ನೆಯನ್ನು ಕೇಳೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಇನ್ನು ನಾಳೆ ರಾಮನಗರದಲ್ಲಿ, ಆಗಸ್ಟ್ 4ರಂದು ಚನ್ನಪಟ್ಟಣ, ಮದ್ದೂರಿನಲ್ಲಿ 5ನೇ ತಾರೀಕು, 6ನೇ ತಾರೀಕು ಮಂಡ್ಯದಲ್ಲಿ ಕಾಂಗ್ರೆಸ್ ಸಭೆ ನಡೆಯುತ್ತೆ. ಇನ್ನು ಆಗಸ್ಟ್ 7 ಮತ್ತು 9ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಸಭೆಯನ್ನು ಮಾಡಿ ಅಲ್ಲಿ ಬಿಜೆಪಿಯ ಅಕ್ರಮದ ಬಗ್ಗೆ ಪ್ರಶ್ನೆಯನ್ನು ಕಾಂಗ್ರೆಸ್ ಮಾಡಲಿದೆ. ಇನ್ನು ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲ ಸಣ್ಣ ಪುಟ್ಟ ವಿಚಾರಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋಗಬೇಕು ಅನ್ನುವಂಥ ನಿಲುವು ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಮಾತ್ರ ನಮ್ಮ ಸಮಸ್ಯೆ ಅಲ್ಲ, ಅದೊಂದು ರೀತಿ ಉದಾಹರಣೆಯಷ್ಟೇ ಅನ್ನುವಂಥ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು. ಪಾದಯಾತ್ರೆಯನ್ನ ಬಿಜೆಪಿ ಕಾರ್ಯಕ್ರಮದ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಪ್ರೀತಂ ಗೌಡ ಎಂಬ ಒಂದೇ ಕಾರಣಕ್ಕೆ ನಮಗೆ ತೊಂದರೆಯಾಗಿಲ್ಲ, ಹಲವು ರೀತಿಯ ತಪ್ಪುಗಳಾಗಿದ್ವು. ಸೊ ಅದನ್ನು ಸರಿಪಡಿಸುವಂತ ಕೆಲಸ ಆಗಿದೆ ಅಂತ ದೆಹಲಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿರೋದು. ನಿನ್ನೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಯಿತು. ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವು ಸಣ್ಣ ಪುಟ್ಟ ಘಟನೆಗಳ ವಿಷಯದಲ್ಲಿ ಎಲ್ಲ ರೀತಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋದು ನಮ್ಮ ನಿಲುವೇನು ಇಟ್ಕೊಂಡಿದ್ದು. ಆ ನಿಲುವಿನಲ್ಲಿ ಯಾವುದೇ ರೀತಿಯಲ್ಲೂ ಒಂದು ಸಣ್ಣ ಲೋಪಗಳಾಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ. ಎರಡೂ ಪಕ್ಷಗಳು ಒಟ್ಟಾಗಿ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ತೀರ್ಮಾನಗಳಾದ ಮೇಲೂ ಒಂದು ಪಕ್ಷದ ಕಾರ್ಯಕ್ರಮ ತರ ಕೆಲವರು ಬಿಂಬಿಸ್ಲಿಕ್ಕೆ ಹೋಗಿದ್ರು. ಅದರ ಬಗ್ಗೆ ನಾನು ಹೇಳಿದ್ದು ನೋಡಿ, ಅದು ಬೇರೆ ವಿಷಯ. ಅದು ಒಂದೇ ಕಾರಣ ಅಲ್ಲ, ಹಲವಾರು ರೀತಿಯ ತಪ್ಪುಗಳಾಗಿತ್ತು. ಆ ತಪ್ಪುಗಳೆಲ್ಲ ಸರಿಪಡಿಸ್ತಕ್ಕಂಥದಕ್ಕೆ ಮುಕ್ತವಾಗೆಲ್ಲ ಚರ್ಚೆ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.